ಗೈಸ್ ಪಪ್ಪ ಹಪ್ಪಳ ಕಲಸಿನಕಾಯಿ ಕೊಯ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ಹೋಗಿ ಒಂದು ವಿಡಿಯೋ ಮಾಡುವ ಅಂತ ನಾನು ಹಲಸಿನಕಾಯಿ ಸೋಯಿಸ್ತಿದ್ದಾಳೆ ಓಡಿ ಬಂದೆ. ಇದೆ ಗಾಯ್ಸ್ ನಮ್ಮ ತೋಟ ನೋಡಿ ಗಾಯ್ಸ್. ಇದೆ ಗೈಸ್ ಸಕ್ಕತ್ತಾಗಿ ಬೆಳೆದಿದ್ದಲ್ಲ. ನಮ್ಮ ಪಪ್ಪ ಕೊಯ್ತವ್ರೆ. ಬಿತ್ತು ಉದುರು 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 ಬಿತ್ತು ಗೈಸ್ ನೋಡಿ. ಹಾಂ ತಗೋಗ್ತೆ ಇದೇ ಹಲಸಿನಕಾಯಿ ಗಾಯ್ಸ್ ನೋಡಿ. ನಮ್ಮ ಪಪ್ಪ ಈಗ ಹೊತ್ಕೊಂಡು ಹೋಗ್ತಾರೆ ಹೆಂಗುಂಟು ಅಂತ. ಸಕ್ಕ ದೊಡ್ಡದಾಗಿರೋ ತಗೊಂಡ್ಬಂದ್ವಿ ಗಾಯ್ಸ್. ಸಕ್ಕತ್ತಾಗಿದೆ ಹಲಸಿನಕಾಯಿ. ಇಲ್ಲೊಂದು ಮಾಡ್ತಾ ಇದ್ದೀವಿ. ಸೊ ಈಗ ಪಪ್ಪ ಕಡಿತಾನೆ ತೋರಿಸ್ತೀನಿ. ನಾವು ನಮ್ಮ ಪಾರ್ಟ್ನರ್ ಅನು ಮಮ್ಮಿಯವ್ರನ್ನ ಲಿಸ್ಟ್ ಮಾಡ್ಕೋತಾ ಇದ್ದಾರೆ. ಕೈಗೆ ಎಣ್ಣೆ ಹಚ್ಕೊಂಡು ಹಲಸಿನ ಸೊಳ್ಳೆ ಬಿಡಿಸ್ಬೇಕು ಗೈಸ್, ಇಲ್ಲಾಂದರೆ ಕೈಯೆಲ್ಲ ಅಂಟಾಗಿ ಬಿಡುತ್ತೆ. ಈಗ ಟೈಮು ಎಷ್ಟು ಗಂಟೆ? ಒಂದು 8 ಗಂಟೆಗೆ ಇನ್ನು 10 ನಿಮಿಷ ಉಂಟು. ಈಗ ನೋಡಿ ಮುಗೀತು. ಇದನ್ನ ಬೇಯಿಸ್ಬೇಕು ಗಾಯ್ಸ್. ಒಂದೇ ಕೈಲೇ ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಈಗ ಇದನ್ನ ತುಂಬ ಉಂಟು, ಗ್ಯಾಸಲ್ಲಿ ಆಗಲ್ಲ, ಅದಕ್ಕೆ ಒಲೆಯಲ್ಲಿ ಬೇಯಿಸ್ಕೊಳ್ತೇವೆ ನಾವು. ಈಗ ಬೇಯಿಸ್ಕೊಳ್ಳಿಕ್ಕೆ ನೀರು ಹಾಕ್ತಿದ್ದೇನೆ. ಇದು ಸ್ವಲ್ಪ ಕಸ ಎಲ್ಲ ಉಂಟು, ಮಳೆಗಾಲ ಸ್ಟಾರ್ಟಿಂಗ್ ಅಲ್ಲ, ಬಾವಿ ಕಸ ಬರುತ್ತೆ ಅದಕ್ಕೆ. ಸೊ ಅರ್ಧ ಕೂಡ ಹಾಕೋತೀನಿ ನಾನೀಗ. ಅರ್ಧ ಕೂಡ ಸಾಕು. ಈಗ ಸ್ವಲ್ಪ ಬೇಯಿಸ್ಕೊಳ್ಲಿಕ್ಕೆ ಉಪ್ಪು ಹಾಕೊಳ್ಳಿ. ನಾನು ಉಪ್ಪು ಹಾಕೊಳ್ತೆ. ಬೇಯಿಸ್ಲಿಕ್ಕೆ ಇರ್ತೀವಿ ಗೈಸ್. ಈಗ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಸೊ ಅದು ಬೆಂದಿದೆ ಗೊತ್ತಾಗುತ್ತೆ. ಬೇಯಲಿಕ್ಕೆ ಬಿಡ್ತೇವೆ ಗೈಸ್. ನೋಡಿ ಈಗ ಬೆಳಗ್ಗೆ ಎದ್ದು ನಾನು ನೋಡ್ತಾ ಇದ್ದೆ, ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಬೀಸ್ಕೋಬೇಕು. ಹೇಗೆ ಬೀಸ್ಕೋತೀನಿ ಅಂತ ನೋಡಿ. ಈಗ ಗೈಸ್ ನಾನು ಖಾರಕ್ಕೆ ಸಣ್ಣ ಮೆಣಸು ಮತ್ತು ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ಮತ್ತು ಯಾವುದಾದ್ರೂ ನೀವು ಹಪ್ಪಳಕ್ಕೆ ಹಾಕ್ಕೊಳ್ತೀರಿ ಅಂದರೆ ಅದನ್ನು ಹಾಕ್ಕೊಂಡು ಹುರ್ಕೋಬೇಕು. ಸೊ ನಾ ಈಗ ಇದನ್ನು ಹುರಿದು ತೆಗೆದಿಟ್ಕೊಳ್ತೀನಿ. ತೆಗೆದಿಟ್ಕೊಂಡು ಹಲಸಿನಕಾಯಿ ಬೀಸಬೇಕಾದ್ರೆ ಅದನ್ನು ಹಾಕಿ ಬೀಸ್ತೀನಿ. ನೋಡಿ ನಮ್ಮ ಕಡೆ ಎಲ್ಲ ಬೀಸು ಕಲ್ಲು ಅಥವಾ ಅರುಕಲ್ಲು ಅಂತಾರೆ. ಇದರಲ್ಲಿ ಹಾಕ್ಕೊಂಡು ಬೇಯಿಸಿದ್ದು ಹಲಸಿನಕಾಯಿಯನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಮಾಡ್ಕೋಬೇಕು, ಬೀಸ್ಕೋಬೇಕು. ಇಲ್ಲಾಂದರೆ ಮಿಕ್ಸಿಲಿ ಕೂಡ ಹಾಕ್ಕೊಂಡು ನೀವು ದಪ್ಪದಾಗಿ ಬೀಸ್ಕೋಬೋದು. ನಾನು ಈ ರೀತಿ ಕಲ್ಲಲ್ಲಿ ಸ್ವಲ್ಪ ಬೀಸ್ಕೊಂಡಿದ್ದೆ ಮತ್ತು ತುಂಬ ಉಂಟು ಅಂತ ಮತ್ತೆ ಮಿಕ್ಸಿಲಿ ಕೂಡ ಬೀಸ್ಕೊಂಡೆ. ನೋಡಿ ಹಿಟ್ಟಾಗಿದೆ, ಬೀಸಿ ಬೀಸಿ ಇಷ್ಟು ಹಿಟ್ಟಾಗಿದೆ. ಒಣಗಿಸುವ ಈ ಥರ ಪ್ಲಾಸ್ಟಿಕ್ ತಗೊಂಡಿದ್ದೀನಿ, ಹಪ್ಪಳ ಒಣಗಿಸೋ ಪ್ಲಾಸ್ಟಿಕ್. ಎಷ್ಟು ಸಣ್ಣದು ನೋಡಿ. ಈ ಥರ ಪ್ಲಾಸ್ಟಿಕಲ್ಲಿ ಒಣಗಿಸ್ಕೊಳ್ಬೋದು. ಕಾಣಿಸ್ತುಂಟಾ? ಈ ಥರ ಪ್ಲಾಸ್ಟಿಕ್ ಟ್ರಾನ್ಸ್ಪರೆಂಟ್. ಹಪ್ಪಳ ನೋಡಿ ಒಣಗಿದೆ ಫುಲ್ಲು. ಮಳೆ ಬಂತು ಗಾಯ್ಸ್, ಅದಕ್ಕೆ ತೆಗಿಯೋದೆಲ್ಲ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ನೋಡಿ ಎಷ್ಟು ಚಂದ ಒಣಗಿದೆ. ತೆಗಿತಾ ಇದ್ದೀನಿ. ಎಷ್ಟು ಹಪ್ಪಳ ಆಗಿದೆ ಗೈಸ್.